ನಮಸ್ತೆ ಸ್ನೇಹಿತರೆ, ಮತ್ತೆ ನಿಮ್ಮ ನೆಚ್ಚಿನ ಆಡಿಯೋ ಬುಕ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನೀವು ಅಲಾರಾಂ ಅನ್ನು ಸ್ನೂಸ್ ಮಾಡಿ ಮಲಗಲು ಹೋಗುವ ಸೋಮಾರಿ ಬೆಳಗ್ಗೆಯನ್ನು ಹೊಂದಿದ್ದೀರಾ, ಅಥವಾ ಅದು ನಿಮ್ಮ ದಿನವನ್ನು ಅದ್ಭುತವಾಗಿಸುವ ಉತ್ಸಾಹಭರಿತ ಮತ್ತು ಸ್ಫೂರ್ತಿದಾಯಕ ಬೆಳಗ್ಗೆಯೇ? ನಿಮ್ಮ ಬೆಳಗ್ಗೆಯನ್ನು ಉತ್ತಮಗೊಳಿಸಲು, ನಿಮ್ಮ ಅಭ್ಯಾಸಗಳನ್ನು ಸುಧಾರಿಸಲು ಮತ್ತು ನಿಮ್ಮ ಜೀವನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ನೀವು ಬಯಸಿದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ಹ್ಯಾಲ್ ಎಲ್ರಾಡ್ ಬರೆದಿರುವ ದ ಮಿರಾಕಲ್ ಮಾರ್ನಿಂಗ್ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕವು ನಮಗೆ ನಮ್ಮ ಕೆಲವೇ ಶುಭೋದಯ ಅಭ್ಯಾಸಗಳು ಇಡೀ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಹೇಳುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಎದ್ದ ತಕ್ಷಣ ನಮ್ಮ ಮೊಬೈಲ್ ಫೋನ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸುತ್ತೇವೆ, ಸಾಮಾಜಿಕ ಮಾಧ್ಯಮದಲ್ಲಿ ಸ್ಕ್ರೋಲ್ ಮಾಡುತ್ತೇವೆ ಮತ್ತು ನಂತರ ನಮ್ಮ ದಿನವನ್ನು ಆತುರದಿಂದ ಪ್ರಾರಂಭಿಸುತ್ತೇವೆ. ಆದರೆ ಪ್ರಪಂಚದ ಅತ್ಯಂತ ಯಶಸ್ವಿ ಜನರು ತಮ್ಮ ಬೆಳಗಿನ ಸಮಯ ಹೇಗೆ ಕಳೆಯುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅವರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ದಿನದ ಮೊದಲ ಕೆಲವು ಗಂಟೆಗಳನ್ನು ಹೇಗೆ ಬಳಸುತ್ತಾರೆ? ನಾವು ನಮ್ಮ ಬೆಳಗ್ಗಿನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದರೆ ನಮ್ಮ ಇಡೀ ಜೀವನವು ಬದಲಾಗಬಹುದು ಎಂದು ಮಿರಾಕಲ್ ಮಾರ್ನಿಂಗ್ ನಮಗೆ ಕಲಿಸುತ್ತದೆ. ಈ ಪುಸ್ತಕದಲ್ಲಿ ಹ್ಯಾಲ್ ಎಲ್ರಾಡ್ ಅವರು ಲೈಫ್ SAVRS ಎಂದು ಕರೆಯುವ ಒಂದು ವಿಶೇಷ ಅಭ್ಯಾಸವನ್ನು ಉಲ್ಲೇಖಿಸಿದ್ದಾರೆ. SAVRS ಅಂದರೆ ಸೈಲೆನ್ಸ್, ಅಫರ್ಮೇಷನ್ಸ್, ವಿಜುವಲೈಸೇಷನ್, ಎಕ್ಸರ್ಸೈಸ್, ರೀಡಿಂಗ್ ಅಂಡ್ ಸ್ಕ್ರಿಬ್ಲಿಂಗ್. ಇವು ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಕೆಲವು ಚಟುವಟಿಕೆಗಳಾಗಿವೆ. ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ನೀವು ಪ್ರತಿದಿನ ಬೆಳಗ್ಗೆ ಕೇವಲ 1 ಗಂಟೆ ಮಾತ್ರ ಮೀಸಲಿಡುತ್ತೀರಿ ಮತ್ತು ಕ್ರಮೇಣ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಯೋಚಿಸದ ಬದಲಾವಣೆಯನ್ನು ತರುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಕೆಲವೇ ಬೆಳಗ್ಗಿನ ಅಭ್ಯಾಸಗಳು ನಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಬಹುದೇ? ಉತ್ತರ ಹೌದು, ಏಕೆಂದರೆ ನೀವು ಬೆಳಗ್ಗೆ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡಾಗ ಇಡೀ ದಿನವು ಅದೇ ಶಕ್ತಿಯೊಂದಿಗೆ ಹೋಗುತ್ತದೆ. ಈ ಪುಸ್ತಕವು ಬೆಳಗಿನ ದಿನಚರಿಯ ಬಗ್ಗೆ ಮಾತ್ರವಲ್ಲ, ನಮ್ಮ ಆಲೋಚನೆಗಳು, ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಜೀವನಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡುವ ಬಗ್ಗೆ. ನೀವು ಬೆಳಗ್ಗೆ ಬೇಗನೆ ಎದ್ದು ಮೊದಲು ಕೆಲವು ನಿಮಿಷಗಳ ಕಾಲ ಮೌನ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತ ಮತ್ತು ಕೇಂದ್ರೀಕೃತವಾಗುತ್ತದೆ ಎಂದು ಊಹಿಸಿ. ನಂತರ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದು ಎಂದು ನಿಮ್ಮನ್ನು ನಂಬುವಂತೆ ಮಾಡುವ ಕೆಲವು ದೃಢೀಕರಣಗಳನ್ನು ಪುನರಾವರ್ತಿಸಿ. ನಂತರ ದೃಶ್ಯೀಕರಣ. ಇಲ್ಲಿ ನೀವು ನಿಮ್ಮ ಯಶಸ್ಸನ್ನು ಅನುಭವಿಸಬಹುದು ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸುತ್ತಿದ್ದೀರಿ ಎಂದು ನೋಡಬಹುದು. ನಂತರ ನಿಮ್ಮ ದೇಹ ಮತ್ತು ಮನಸ್ಸನ್ನು ಜಾಗೃತಿಗೊಳಿಸುವ ಕೆಲವು ನಿಮಿಷಗಳ ವ್ಯಾಯಾಮ. ಅದಾದ ನಂತರ ನೀವು ಸ್ವಲ್ಪ ಸಮಯ ಓದುವುದನ್ನು ಕಲಿಯುತ್ತೀರಿ. ಅದು ನಿಮಗೆ ಹೊಸ ಆಲೋಚನೆಗಳು ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ. ಮತ್ತು ಅಂತಿಮವಾಗಿ ಸ್ಕ್ರಿಬ್ಲಿಂಗ್ ಎಂದರೆ ಜರ್ನಲಿಂಗ್. ಇದರೊಂದಿಗೆ ನೀವು ನಿಮ್ಮ ಆಲೋಚನೆಗಳನ್ನು ತೆರವುಗೊಳಿಸಬಹುದು ಮತ್ತು ನಿಮ್ಮ ಗುರಿಯನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಪ್ರತಿದಿನ ಹೀಗೆ ಪ್ರಾರಂಭಿಸಿದರೆ ನಿಮ್ಮ ಜೀವನವು ನಿಜವಾಗಿಯೂ ಬದಲಾಗಬಹುದು ಎಂದು ನೀವು ಭಾವಿಸುವುದಿಲ್ಲವೇ? ಈ ಪುಸ್ತಕದ ಪ್ರಮುಖ ಸಂದೇಶವೇನೆಂದರೆ, ಬೆಳಗ್ಗೆ ಸರಿಯಾದ ಆರಂಭವು ನಿಮ್ಮ ಶಕ್ತಿಯನ್ನು ಬದಲಾಯಿಸುವುದಲ್ಲದೆ ನಿಮ್ಮ ಇಡೀ ಜೀವನವನ್ನು ಸಹ ಬದಲಾಯಿಸಬಹುದು. ನೀವು ನಿಮ್ಮ ಕನಸುಗಳನ್ನು ನನಸಾಗಲು ಬಯಸುವ ಮತ್ತು ಜೀವನದಲ್ಲಿ ದೊಡ್ಡದನ್ನು ಮಾಡಬೇಕೆಂದು ಬಯಸುವ ಜನರಲ್ಲಿ ಒಬ್ಬರಾಗಿದ್ದೀರಾ? ಆದರೆ ಸಮಯದ ಕೊರತೆ ಅಥವಾ ಸೋಮಾರಿತನವು ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗಿ ಪರಿಣಮಿಸಿದರೆ ಈ ವಿಡಿಯೋ ಮತ್ತು ಈ ಪುಸ್ತಕವು ನಿಮಗೆ ವರದಾನವಾಗಬಹುದು. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ತರಲು ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ ಮತ್ತು ದ ಮಿರಾಕಲ್ ಮಾರ್ನಿಂಗ್ ನ ಈ ತಂತ್ರಗಳನ್ನು ನಿಮ್ಮ ಜೀವನವನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂಬುದನ್ನು ತಿಳಿಯಿರಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದರಿಂದ ನಾವು ನಿಮಗೆ ಇಂತಹ ಸ್ಫೂರ್ತಿದಾಯಕ ಕಥೆಗಳು ಮತ್ತು ಪುಸ್ತಕಗಳನ್ನು ತರುವುದನ್ನು ಮುಂದುವರಿಸಬಹುದು. ನೆನಪಿಡಿ, ಪ್ರತಿ ಬೆಳಗ್ಗೆಯೂ ಹೊಸ ಅವಕಾಶವನ್ನು ತರುತ್ತದೆ, ಆದರೆ ನೀವು ಅದನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಪಾಠ 1. ಹೊಸ ಪ್ರಪಂಚದ ಆರಂಭ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಮೊದಲ ಕಿರಣ ಭೂಮಿಯ ಮೇಲೆ ಬೀಳುವಾಗ ಅದು ಕೇವಲ ಮತ್ತೊಂದು ದಿನ ಆರಂಭವಲ್ಲ, ಆದರೆ ಅದು ಹೊಸ ಅವಕಾಶದ ಗಂಟೆಯಾಗಿದೆ. ಆದರೆ ಯೋಚಿಸಿ, ನೀವು ಪ್ರತಿದಿನ ಬೆಳಗ್ಗೆ ನಿಮ್ಮ ಜೀವನದ ಪ್ರಮುಖ ದಿನ ಎಂಬಂತೆ ಬದುಕುತ್ತಿದ್ದರೆ ದ ಮಿರಾಕಲ್ ಮಾರ್ನಿಂಗ್ ನಮ್ಮ ಇಡೀ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಎಂದು ನಮಗೆ ಕಲಿಸುತ್ತದೆ. ಒಂದು ಕಾಲದಲ್ಲಿ ಹ್ಯಾಲ್ ಎಲ್ರಾಡ್ ಸ್ವತಃ ಭೀಕರ ಅಪಘಾತಕ್ಕೆ ಬಲಿಯಾದಾಗ ವೈದ್ಯರು ಅವನಿಗೆ ಎಂದಿಗೂ ಸಾಮಾನ್ಯ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಆದರೆ ಅವನು ತನ್ನ ಮನಸ್ಸನ್ನು ಬದಲಾಯಿಸಿದನು ಮತ್ತು ತನ್ನ ಬೆಳಗಿನ ಅಭ್ಯಾಸವನ್ನು ಸಂಪೂರ್ಣವಾಗಿ ಬದಲಾಯಿಸಿದನು. ದ ಮಿರಾಕಲ್ ಮಾರ್ನಿಂಗ್ ಶುರುವಾದದ್ದು ಇಲ್ಲಿಂದ. ಇದು ಕೇವಲ ಮುಂಜಾನೆ ಎದ್ದೇಳುವ ಕಥೆಯಲ್ಲ,
ಬದಲಾಗಿ ನಮ್ಮ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ಯೋಚಿಸಲು, ಬದುಕಲು ಮತ್ತು ನೋಡಲು ಪ್ರೇರೇಪಿಸುತ್ತದೆ. ಯೋಚಿಸಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನಕ್ಕಾಗಿ ಉತ್ಸುಕರಾಗಿದ್ದರೆ, ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿಯುತ ಸ್ಥಿತಿಗೆ ತೆಗೆದುಕೊಂಡರೆ ಏನಾಗುತ್ತದೆ? ಜೀವನದಲ್ಲಿ ಪ್ರತಿಯೊಂದು ದೊಡ್ಡ ಬದಲಾವಣೆಯು ಒಂದು ಸಣ್ಣ ಹೆಜ್ಜೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅನೇಕ ಜನರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಮಾಂತ್ರಿಕ ಸೂತ್ರದ ಅಗತ್ಯವಿದೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಮ್ಯಾಜಿಕ್ ನಮ್ಮೊಳಗೆ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಶಕ್ತಿಯಲ್ಲಿ ಮತ್ತು ನಮ್ಮ ಕ್ರಿಯೆಯಲ್ಲಿದೆ. ನಿಮ್ಮ ಬೆಳಗಿನ ಸಮಯವನ್ನು ನಿಮ್ಮ ಯಶಸ್ಸಿನ ಕೀಲಿ ಕೈ ಎಂದು ನೀವು ಒಪ್ಪಿಕೊಂಡಾಗ ನಿಜವಾದ ಬದಲಾವಣೆ ಪ್ರಾರಂಭವಾಗುತ್ತದೆ. ನಿಮ್ಮ ದಿನವು ನೀವು ಬೆಳಗಿನ ಸಮಯವನ್ನು ಹೇಗೆ ಕಳೆಯುತ್ತೀರೋ ಹಾಗೆಯೇ ಇರುತ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ದಣಿದಿದ್ದರೆ, ಸೋಮಾರಿತನದಿಂದ ತುಂಬಿದ್ದರೆ ಮತ್ತು ಯಾವುದೇ ಸ್ಫೂರ್ತಿ ಇಲ್ಲದೆ ದಿನವನ್ನು ಪ್ರಾರಂಭಿಸಿದರೆ ಇಡೀ ದಿನದ ಶಕ್ತಿಯು ಹಾಗೆಯೇ ಇರುತ್ತದೆ. ಆದರೆ ನೀವು ನಿಮ್ಮ ಬೆಳಗ್ಗೆಯನ್ನು ಸರಿಯಾದ ಅಭ್ಯಾಸಗಳು ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಾರಂಭಿಸಿದರೆ ಪ್ರತಿದಿನವೂ ನಿಮ್ಮ ಯಶಸ್ಸಿಗೆ ಏಣಿಯಾಗಬಹುದು. ಇದು ಮ್ಯಾಜಿಕ್ ಅಲ್ಲ, ಆದರೆ ಬೆಳಗಿನ ಮೊದಲ ಕೆಲವು ಗಂಟೆಗಳು ನಿಮ್ಮ ದಿನದ ಮನಸ್ಥಿತಿ, ಶಕ್ತಿ ಮತ್ತು ಉತ್ಪಾದಕತೆಯನ್ನು ನಿರ್ಧರಿಸುತ್ತವೆ ಎಂಬುದು ಸಾಬೀತಾಗಿರುವ ವೈಜ್ಞಾನಿಕ ಸತ್ಯ. ದೊಡ್ಡ ಯಶಸ್ವಿ ಜನರು, ಅವರು ವ್ಯಾಪಾರ ಉದ್ಯಮಿಗಳಾಗಲಿ, ಕ್ರೀಡಾಪಟುಗಳಾಗಲಿ ಅಥವಾ ಕಲಾವಿದರಾಗಲಿ, ಎಲ್ಲರಿಗೂ ಒಂದು ಸಾಮಾನ್ಯ ವಿಷಯವಿದೆ: ಅವರು ತಮ್ಮ ಬೆಳಗ್ಗೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಾರೆ. ಹಾಗಾಗಿ ನೀವು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಲು ಬಯಸಿದರೆ ಬೆಳಗ್ಗೆಯೇ ಪ್ರಾರಂಭಿಸಿ. ಇದು ಕಷ್ಟಕರವಾದ ಕೆಲಸವಲ್ಲ, ಕೇವಲ ಒಂದು ಸಣ್ಣ ನಿರ್ಧಾರದ ಅಗತ್ಯವಿದೆ. ಮತ್ತು ನೀವು ಪ್ರತಿದಿನ ಬೆಳಗ್ಗೆ ನಿಮ್ಮ ಜೀವನದ ಪ್ರಮುಖ ಭಾಗವಾಗಿ ಬದುಕಿದಾಗ, ನನ್ನನ್ನು ನಂಬಿರಿ, ಜಗತ್ತು ನಿಮ್ಮ ಬದಲಾವಣೆಯನ್ನು ನೋಡುತ್ತದೆ. ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಒಂದು ಹೊಸ ಅವಕಾಶವನ್ನು ತರುತ್ತದೆ. ನೀವು ಅದನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಪಾಠ 2. ನೀವು 95% ಅಥವಾ 5% ನಲ್ಲಿದ್ದೀರಾ? ಈ ಜಗತ್ತಿನಲ್ಲಿ 95% ಜನರು ಸಾಮಾನ್ಯ ಜೀವನವನ್ನು ನಡೆಸಲು ಏಕೆ ಕಷ್ಟಪಡುತ್ತಾರೆ ಮತ್ತು ತಮ್ಮ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಆದರೆ ಕೇವಲ 5% ಜನರು ಮಾತ್ರ ತಮ್ಮ ಜೀವನವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವರು, ತಮ್ಮ ಕನಸುಗಳನ್ನು ನನಸಾಗಿಸುವರು ಮತ್ತು ಯಶಸ್ವಿ ಜೀವನವನ್ನು ನಡೆಸುವರು. ಈ ಪ್ರಶ್ನೆಯನ್ನು ದ ಮಿರಾಕಲ್ ಮಾರ್ನಿಂಗ್ ನಲ್ಲಿ ಎತ್ತಲಾಗಿದೆ ಮತ್ತು ಅದಕ್ಕೆ ಉತ್ತರವನ್ನು ನೀಡಲಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ದಿನಚರಿಯಲ್ಲಿ ಸಿಲುಕಿಕೊಂಡಿದ್ದೇವೆ. ನಾವು ಪ್ರತಿದಿನ ಅದೇ ಕೆಲಸಗಳನ್ನು ಮಾಡುತ್ತೇವೆ, ಅದೇ ತಪ್ಪುಗಳನ್ನು ಪುನರಾವರ್ತಿಸುತ್ತೇವೆ ಮತ್ತು ಒಂದು ದಿನ ಪವಾಡ ಸಂಭವಿಸುತ್ತದೆ ಮತ್ತು ಎಲ್ಲವೂ ಬದಲಾಗುತ್ತದೆ ಎಂದು ಆಶಿಸುತ್ತೇವೆ. ಆದರೆ ಇದು ನಿಜವಾಗಿಯೂ ಸಂಭವಿಸುತ್ತಿದೆಯೇ? ಇಲ್ಲ. 95% ರಷ್ಟು ಜನರು ತಮ್ಮ ಸಂದರ್ಭಗಳು, ಕುಟುಂಬ, ಹಣ, ಕೆಲಸ, ಶಿಕ್ಷಣ ಎಲ್ಲವನ್ನೂ ದೂಷಿಸುತ್ತಾರೆ, ಆದರೆ ಎಂದಿಗೂ ತಮ್ಮನ್ನು ತಾವೇ ದೂಷಿಸುವುದಿಲ್ಲ. ಯೋಚಿಸಿ, ನಿಮ್ಮ ಜೀವನದ ಪ್ರತಿಯೊಂದು ಪರಿಸ್ಥಿತಿಯನ್ನು ಬದಲಾಯಿಸಬಹುದಾದ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಅದನ್ನು ಅಳವಡಿಸಿಕೊಳ್ಳುವುದರಿಂದ ಹಿಂದೆ ಸರಿಯುತ್ತೀರಾ? ಈ ಶಕ್ತಿ ನಮ್ಮ ಕೈಯಲ್ಲಿದೆ. ನಮ್ಮ ಆಯ್ಕೆಗಳ ಶಕ್ತಿ, ನಮ್ಮ ಅಭ್ಯಾಸಗಳ ಶಕ್ತಿ. ಇದು 95% ಮತ್ತು 5% ಜನರ ನಡುವಿನ ವ್ಯತ್ಯಾಸ. ಯಶಸ್ವಿ ಜನರು ವಿಭಿನ್ನ ಪ್ರಪಂಚಗಳಿಂದ ಬಂದಿದ್ದಾರೆಂದು ಅನೇಕ ಜನರು ಭಾವಿಸುತ್ತಾರೆ, ಆದರೆ ಸತ್ಯವೆಂದರೆ ಅವರೂ ಕೂಡ ಒಂದೇ ಸಮಾಜದಲ್ಲಿ ಬೆಳೆಯುತ್ತಾರೆ, ಒಂದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಾರೆ, ಆದರೆ ಅವರ ಮನಸ್ಥಿತಿ ವಿಭಿನ್ನವಾಗಿರುತ್ತದೆ. ಅವರು ಬೆಳಗ್ಗೆ ಎದ್ದ ತಕ್ಷಣ ಅವರು ಒಂದು ಉದ್ದೇಶದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಅವರು ತಮ್ಮ ಗುರಿಗಳ ಮೇಲೆ ಕೆಲಸ ಮಾಡುತ್ತಾರೆ. ಅವರು ತಮ್ಮ ದೇಹ ಮತ್ತು ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಾರೆ. ಬೆಳಗ್ಗೆ ಬೇಗ ಎಚ್ಚರಗೊಳ್ಳುವ ಜನರು ಹೆಚ್ಚು ಶಕ್ತಿಯುತರು, ಹೆಚ್ಚು ಗಮನರಹಿತರು ಮತ್ತು ಹೆಚ್ಚು ಯಶಸ್ವಿಯಾಗುತ್ತಾರೆ ಎಂದು ನೀವು ಎಂದಿಗಾದರೂ ಗಮನಿಸಿದ್ದೀರಾ? ಇದು ಕಾಕತಾಳೀಯವಲ್ಲ. ಇದು ನಮ್ಮ ಬೆಳಗಿನ ಸಮಯವನ್ನು ಬದಲಾಯಿಸಿದರೆ ನಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ಎಂದು ಹೇಳುವ ಒಂದು ಮಾದರಿಯಾಗಿದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ನಾವು ಆ 5% ನ ಭಾಗವಾಗುವುದು ಹೇಗೆ? ಇದಕ್ಕೆ ಉತ್ತರ ಸುಲಭ. ನಿಮ್ಮ ಬೆಳಗಿನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿ. ಬೆಳಗ್ಗೆ ಮೊದಲ ಗಂಟೆಯಲ್ಲಿ ನೀವು ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸಿ ಮತ್ತು ನಿಮ್ಮ ದೇಹವನ್ನು ಶಕ್ತಿಯಿಂದ ತುಂಬಿಸಿದಾಗ ನೀವು ದಿನವಿಡೀ ಅದೇ ಆವೇಗವನ್ನು ಕಾಯ್ದುಕೊಳ್ಳುತ್ತೀರಿ. ಇಲ್ಲಿ ಒಂದು ಕಥೆಯನ್ನು ನೋಡೋಣ. ಯಾವಾಗಲೂ ತಡವಾಗಿ ಎದ್ದೇಳುವ, ಕೆಲಸಕ್ಕೆ ತಡವಾಗಿ ಬರುವ, ದಿನವಿಡೀ ದಣಿದಿರುವ ವ್ಯಕ್ತಿ ಮತ್ತು ನಂತರ ನಾಳೆಯಿಂದ ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ ಎಂದು ರಾತ್ರಿ ಮಲಗುವ ಬಗ್ಗೆ ಯೋಚಿಸುತ್ತಾನೆ, ಆದರೆ ಅವನ ನಾಳೆ ಎಂದಿಗೂ ಬರುವುದಿಲ್ಲ. ಮತ್ತೊಂದೆಡೆ ಅದೇ ವ್ಯಕ್ತಿ ಬೆಳಗ್ಗೆ ಬೇಗನೆ ಎದ್ದು ತನ್ನ ದೇಹ ಮತ್ತು ಮನಸ್ಸಿನ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲವು ವಾರಗಳಲ್ಲಿ ಅವನ ಇಡೀ ಜೀವನ ಬದಲಾಗಬಹುದು. ಇದು ಅಭ್ಯಾಸದ ಸಾಧಾರಣತೆ ಮತ್ತು ಅಭ್ಯಾಸದ ಶ್ರೇಷ್ಠತೆಯ ನಡುವಿನ ವ್ಯತ್ಯಾಸ.
ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ಕೂಡ ಆ 95% ಜನರಂತೆ ಆಗುತ್ತೀರಾ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ನಿಮ್ಮ ಜೀವನವನ್ನು ಬಿಡುತ್ತೀರಾ, ಅಥವಾ 5% ಜನರ ಜೊತೆ ಸೇರಿ ಪ್ರತಿದಿನ ಬೆಳಗ್ಗೆ ಹೊಸ ಅವಕಾಶದಂತೆ ಬದುಕುತ್ತೀರಾ? ನೀವೇ ಉತ್ತರಿಸಬೇಕು, ಏಕೆಂದರೆ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ. ಪಾಠ 3. ಪ್ರತಿದಿನ ಸರಿಯಾದ ಶಕ್ತಿಯೊಂದಿಗೆ ಎದ್ದೇಳುವ ರಹಸ್ಯ. ಪ್ರತಿದಿನ ಬೆಳಗ್ಗೆ ಅಲಾರಾಂ ಬಾರಿಸಿದಾಗ ನೀವು ಅದನ್ನು ಆಫ್ ಮಾಡಿ ಮತ್ತೆ ಮಲಗುತ್ತೀರಾ, ಅಥವಾ ನಿಮ್ಮ ದಿನವನ್ನು ಹೊಸ ಶಕ್ತಿ ಮತ್ತು ಉತ್ಸಾಹದಿಂದ ಪ್ರಾರಂಭಿಸುತ್ತೀರಾ? ಈ ಪ್ರಶ್ನೆ ಬಹಳ ಮುಖ್ಯ, ಏಕೆಂದರೆ ನಮ್ಮ ಬೆಳಗಿನ ಅಭ್ಯಾಸಗಳು ನಮ್ಮ ಇಡೀ ದಿನವನ್ನು ನಿರ್ಧರಿಸುತ್ತವೆ. ನೀವು ಮಲಗುವ ಮೊದಲು ನಾಳೆ ಬೇಗನೆ ಎದ್ದು ಒಂದು ಹೆಜ್ಜೆ ಮುಂದೂಡುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಅಲಾರಾಂ ಬಾರಿಸಿದಾಗ ನೀವು ಅದನ್ನು ಸ್ನೂಸ್ ಮಾಡಿ ಮತ್ತೆ ಆಳವಾದ ನಿದ್ರೆಗೆ ಹೋಗುತ್ತೀರಿ. ಇದು ಬಹುತೇಕ ಎಲ್ಲರೂ ಎದುರಿಸುವ ಸಾಮಾನ್ಯ ಸಮಸ್ಯೆಯಾಗಿದೆ, ಆದರೆ ಈ ಅಭ್ಯಾಸವನ್ನು ಬದಲಾಯಿಸಲು ಸಾಧ್ಯ. ಇದೆಲ್ಲವೂ ನಮ್ಮ ಮನಸ್ಥಿತಿ ಮತ್ತು ಮಲಗುವ ಮುನ್ನ ಯೋಚಿಸುವ ವಿಧಾನವನ್ನು ಅವಲಂಬಿಸಿರುತ್ತದೆ. ನಮಗೆ ಸಾಕಷ್ಟು ನಿದ್ರೆ ಬರುವುದಿಲ್ಲ ಮತ್ತು ಮರುದಿನ ಬೆಳಗ್ಗೆ ನಾವು ದಣಿದಿದ್ದೇವೆ ಎಂದು ಭಾವಿಸಿ ನಾವು ನಿದ್ರಿಸಿದಾಗ ನಮ್ಮ ಮನಸ್ಸು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತದೆ. ಆದರೆ ನಾವು ಪಡೆಯುವ ಯಾವುದೇ ನಿದ್ರೆ ನಮ್ಮ ದೇಹವನ್ನು ಸಂಪೂರ್ಣವಾಗಿ ರಿಫ್ರೆಶ್ ಮಾಡುತ್ತದೆ ಎಂದು ಯೋಚಿಸಿ ನಾವು ಮಲಗಿದರೆ ಮರುದಿನ ಬೆಳಗ್ಗೆ ನಮ್ಮ ಮನಸ್ಸು ಅದೇ ಶಕ್ತಿಯಿಂದ ನಮ್ಮನ್ನು ಎಚ್ಚರಗೊಳಿಸುತ್ತದೆ. ಮರುದಿನ ರೋಮಾಂಚನಕಾರಿ ಪ್ರಯಾಣ ಮಾಡಬೇಕಾದ ಚಿಕ್ಕ ಮಗುವಿನ ಕಥೆಯನ್ನು ತೆಗೆದುಕೊಳ್ಳಿ. ಅವನು ಸರಿಯಾಗಿ ಮಲಗಿದ್ದಾನೋ ಇಲ್ಲವೋ, ಆದರೆ ಮರುದಿನವು ತುಂಬಾ ವಿಶೇಷವಾಗಿರುತ್ತದೆ ಎಂದು ಅವನ ಮನಸ್ಸು ಈಗಾಗಲೇ ನಂಬುವುದರಿಂದ ಅವನು ಉತ್ಸಾಹದಿಂದ ಎಚ್ಚರಗೊಳ್ಳುತ್ತಾನೆ. ಇದು ಮನಸ್ಥಿತಿಯ ವ್ಯತ್ಯಾಸ. ಮರುದಿನ ಬೆಳಗ್ಗೆ ನೀವು ಉತ್ಸುಕರಾಗಿರುವಾಗ ಬೆಳಗ್ಗೆ ಬೇಗನೆ ಎದ್ದೇಳಲು ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ನಮ್ಮಲ್ಲಿ ಹಲವರು ನಮಗೆ 8 ಗಂಟೆಗಳ ನಿದ್ರೆ ಬೇಕು, ಇಲ್ಲದಿದ್ದರೆ ನಮಗೆ ಆಯಾಸವಾಗುತ್ತದೆ ಎಂದು ನೆಪ ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ಇದೆಲ್ಲವೂ ಒಂದು ಊಹೆ. ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ಕಡಿಮೆ ನಿದ್ರೆಯಲ್ಲಿಯೂ ನಮಗೆ ಸಾಕಷ್ಟು ಶಕ್ತಿ ಸಿಗುತ್ತದೆ ಎಂದು ಅನೇಕ ಸಂಶೋಧನೆಗಳು ಸಾಬೀತುಪಡಿಸಿವೆ. ಆದ್ದರಿಂದ ನೀವು ನಿಮ್ಮ ಬೆಳಗ್ಗೆಯನ್ನು ಸರಿಯಾದ ಶಕ್ತಿಯಿಂದ ಪ್ರಾರಂಭಿಸಲು ಬಯಸಿದರೆ ಮೊದಲನೆಯದಾಗಿ ಮಲಗುವ ಮೊದಲು ಆಲೋಚನೆಯನ್ನು ಬದಲಾಯಿಸುವುದು ಮುಖ್ಯ. ನೀವು ಎಷ್ಟೇ ಹೊತ್ತು ಮಲಗಿದರೂ ಮರುದಿನ ಬೆಳಗ್ಗೆ ನೀವು ಉಲ್ಲಾಸ ಮತ್ತು ಸ್ಫೂರ್ತಿಯನ್ನು ಅನುಭವಿಸಿರಿ ಎಂದು ನಿಮ್ಮ ಮನಸ್ಸನ್ನು ನಂಬುವಂತೆ ಮಾಡಿ. ನೀವು ಈ ಮನಸ್ಥಿತಿಯೊಂದಿಗೆ ಮಲಗಿದಾಗ ಮರುದಿನ ಬೆಳಗ್ಗೆ ನಿಮ್ಮ ಕಣ್ಣುಗಳು ಯಾವುದೇ ಆಯಾಸವಿಲ್ಲದೆ ತೆರೆದುಕೊಳ್ಳುವುದನ್ನು ನೀವು ನೋಡುತ್ತೀರಿ. ನಿಮ್ಮ ಬೆಳಗ್ಗೆ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದು ನಿಮ್ಮ ಇಡೀ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ನೀವು ಪ್ರತಿದಿನ ಹೊಸ ಶಕ್ತಿಯೊಂದಿಗೆ ಎಚ್ಚರಗೊಂಡರೆ ನೀವು ನಿಮ್ಮ ಕನಸುಗಳ ಕಡೆಗೆ ವೇಗವಾಗಿ ಚಲಿಸಬಹುದು. ಆದ್ದರಿಂದ ಮುಂದಿನ ಬಾರಿ ನೀವು ಮಲಗಲು ಹೋದಾಗ ಮರುದಿನ ಬೆಳಗ್ಗೆ ನಿಮ್ಮ ಅತ್ಯುತ್ತಮ ಬೆಳಗ್ಗೆ ಎಂದು ನಿರ್ಧರಿಸಿ. ತದನಂತರ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ಪಾಠ 4. ಬೇಗನೆ ಏಳಲು ಸುಲಭವಾದ ಮಾರ್ಗ. ಬೆಳಗ್ಗೆ ಬೇಗನೆ ಏಳುವುದು ಅನೇಕ ಜನರಿಗೆ ಕಷ್ಟದ ಕೆಲಸ. ಅಲಾರಾಂ ಬಾರಿಸಿದಾಗ ಮೊದಲ ಆಲೋಚನೆ ಕೇವಲ 5 ನಿಮಿಷಗಳ ನಂತರ ಬರುತ್ತದೆ. ಆದರೆ ಈ 5 ನಿಮಿಷಗಳ ಸೋಮಾರಿತನದ ಆರಂಭವು ನಿಮ್ಮ ಇಡೀ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ನಿಮ್ಮ ಬೆಳಗ್ಗೆಯನ್ನು ಹೊಸ ಶಕ್ತಿ, ಹೊಸ ಉತ್ಸಾಹ ಮತ್ತು ಸಂಪೂರ್ಣವಾಗಿ ಗಮನ ಹರಿಸಿದ ಮನಸ್ಥಿತಿಯೊಂದಿಗೆ ಪ್ರಾರಂಭಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಬೆಳಗ್ಗೆಯನ್ನು ಪವಾಡದ ಬೆಳಗ್ಗೆಯನ್ನಾಗಿ ಪರಿವರ್ತಿಸುವ ಮ್ಯಾಜಿಕ್ ಆಗಿದೆ. ಬೆಳಿಗ್ಗೆ ಬೇಗನೆ ಏಳುವುದು ಕೇವಲ ಅಭ್ಯಾಸವಲ್ಲ, ಆದರೆ ಮಾನಸಿಕ ಸ್ಥಿತಿ ಎಂದು ಹಾಲ್ ಎಲ್ರಾಡ್ ನಮಗೆ ಹೇಳುತ್ತಾನೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಸೋಮಾರಿತನವನ್ನು ಅಪ್ಪಿಕೊಂಡಾಗ ನಾವು ಅರಿವಿಲ್ಲದೆ ನಮ್ಮ ದಿನವನ್ನು ಅದೇ ರೀತಿ ಮಾಡುತ್ತೇವೆ. ಊಹಿಸಿ, ನಿಮ್ಮ ಬೆಳಗ್ಗೆ ಸೋಮಾರಿತನ ಮತ್ತು ಸೋಮಾರಿತನದಿಂದ ಪ್ರಾರಂಭವಾದರೆ ನಿಮ್ಮ ದಿನದಲ್ಲಿ ನೀವು ಶಕ್ತಿ ಮತ್ತು ಉತ್ಪಾದಕತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆಯೇ? ಬಹುಶಃ ಇಲ್ಲ. ನಮ್ಮ ದೇಹ ಮತ್ತು ಮನಸ್ಸು ನಾವು ಪದೇ ಪದೇ ಮಾಡಲು ಒಗ್ಗಿಕೊಂಡಿರುವ ಕೆಲಸವನ್ನೇ ಅಳವಡಿಸಿಕೊಳ್ಳುತ್ತದೆ. ನೀವು ಪ್ರತಿದಿನ ತಡವಾಗಿ ಮಲಗಲು ಮತ್ತು ಬೆಳಗ್ಗೆ ತಡವಾಗಿ ಏಳಲು ಒಗ್ಗಿಕೊಂಡರೆ ನಿಮ್ಮ ದೇಹವು ಅದನ್ನು ಸಾಮಾನ್ಯವೆಂದು ಸ್ವೀಕರಿಸುತ್ತದೆ. ಆದರೆ ನೀವು ಹೊಸ ಮಾದರಿಯನ್ನು ಮಾಡಲು ನಿರ್ಧರಿಸಿದರೆ ನೀವು ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳಲು ಸಾಧ್ಯವಾಗುತ್ತದೆ. ಈಗ ಅಲಾರಾಂ ಬಾರಿಸಿದ ತಕ್ಷಣ ನೀವು ನಗುತ್ತಾ ಎಚ್ಚರಗೊಳ್ಳುವ ಬೆಳಗ್ಗೆಯನ್ನು ಕಲ್ಪಿಸಿಕೊಳ್ಳಿ. ನೀವು ನಿಮ್ಮ ದಿನವನ್ನು ಸಕಾರಾತ್ಮಕ ಮನಸ್ಥಿತಿ ಮತ್ತು ಹೊಸ ಶಕ್ತಿಯೊಂದಿಗೆ ಪ್ರಾರಂಭಿಸುತ್ತೀರಿ. ಆತುರ ಬೇಡ, ಆದರೆ ಶಾಂತಿಯುತ ಮತ್ತು ಸಕಾರಾತ್ಮಕ ಆರಂಭ. ಬೆಳಗ್ಗೆ ಬೇಗನೆ ಏಳುವುದು ಕಷ್ಟವಲ್ಲ, ಆದರೆ ಅಗತ್ಯ ಮತ್ತು ಪ್ರಯೋಜನಕಾರಿ ಎಂದು ನಿಮ್ಮ ಮನಸ್ಸನ್ನು ನಂಬಿಸಿದಾಗ ಮಾತ್ರ ಇದು ಸಾಧ್ಯ. ಇದನ್ನು ಮಾಡಲು ಉತ್ತಮ ಮಾರ್ಗವೆಂದರೆ ನಿಮ್ಮ ರಾತ್ರಿಯ ಆಲೋಚನೆಯನ್ನು ಬದಲಾಯಿಸುವುದು.
ನೀವು ಪ್ರತಿ ಬಾರಿ ನಿದ್ದೆ ಮಾಡುವಾಗ ನಿಮ್ಮ ಬೆಳಗಿನ ಜಾವವನ್ನು ತಪ್ಪಿಸಬಹುದು ಎಂಬ ಸಂದೇಶವನ್ನು ನೀವೇ ನೀಡುತ್ತೀರಿ ಮತ್ತು ಕ್ರಮೇಣ ಈ ಅಭ್ಯಾಸವು ನಿಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಯೋಚಿಸಿ, ನೀವು ಈ ರೀತಿ ನಿಮ್ಮ ಕನಸುಗಳು ಮತ್ತು ಗುರಿಗಳನ್ನು ತಪ್ಪಿಸುತ್ತಲೇ ಇದ್ದರೆ ನಿಮ್ಮ ಜೀವನವನ್ನು ನೀವು ಬಯಸಿದಂತೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆಯೇ? ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುವುದು ನಿಮಗೆ ಶಿಕ್ಷೆಯಲ್ಲ, ಆದರೆ ಒಂದು ಉತ್ತಮ ಅವಕಾಶ ಎಂದು ನೀವು ನಿಮಗೆ ಹೇಳಿಕೊಂಡಾಗ ನಿಜವಾದ ಬದಲಾವಣೆ ಬರುತ್ತದೆ. ನೀವು ಇದನ್ನು ಈ ರೀತಿ ನೋಡಿದಾಗ ನಿಮ್ಮ ದೇಹವು ಸಹ ಈ ಹೊಸ ಮಾದರಿಯನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಅದು ನಿಮ್ಮ ಜೀವನದ ಒಂದು ಭಾಗವಾಗುತ್ತದೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಮಾಡಲು ಬಯಸಿದರೆ, ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಉತ್ಸಾಹಭರಿತ ಜೀವನವನ್ನು ನಡೆಸಲು ಬಯಸಿದರೆ ನಿಮ್ಮ ಬೆಳಗ್ಗೆಗೆ ಹೊಸ ದಿಕ್ಕನ್ನು ನೀಡಿ. ಸೋಮಾರಿತನದ ಆರಂಭದ ಬದಲು ಅದನ್ನು ಹೊಸ ಅವಕಾಶವೆಂದು ಸ್ವೀಕರಿಸಿ ಮತ್ತು ನಿಮ್ಮ ಇಡೀ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ನೆನಪಿಡಿ, ನಿಮ್ಮ ಬೆಳಗ್ಗೆ ಪ್ರತಿ ಕ್ಷಣವು ನಿಮ್ಮ ಇಡೀ ದಿನವನ್ನು ನಿರ್ಧರಿಸುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಮತ್ತು ಉತ್ತಮ ವ್ಯಕ್ತಿಯಾಗುವತ್ತ ಹೆಜ್ಜೆ ಇರಿಸಿ. ಅಧ್ಯಾಯ 5: 6 ಜೀವರಕ್ಷಕ ಅಭ್ಯಾಸಗಳು ನಿಮ್ಮ ಸಾಮಾನ್ಯ ಜೀವನದಿಂದ ಅಸಾಮಾನ್ಯ ಜೀವನಕ್ಕೆ ಕೊಂಡೊಯ್ಯುವವು. ಪ್ರತಿ ವ್ಯಕ್ತಿಯು ಒಂದು ಸಮಯದಲ್ಲಿ ತಾನು ಹೆಚ್ಚು ಉತ್ತಮವಾಗಿ ಮಾಡಬಹುದು ಎಂದು ಆಲೋಚಿಸುತ್ತಾನೆ, ಆದರೆ ಸರಿಯಾದ ದಾರಿ ಮತ್ತು ಸರಿಯಾದ ಅಭ್ಯಾಸಗಳಿಲ್ಲದೆ ಮುಂದುವರಿಯುವುದು ಕಷ್ಟಕರವಾಗುತ್ತದೆ. ಬೆಳಗಿನ ಒಳ್ಳೆಯ ಅಭ್ಯಾಸಗಳು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಮತ್ತು ನಮಗೆ ಹೊಸ ಶಕ್ತಿಯನ್ನು ತುಂಬಬಹುದು. ದಿ ಮಿರಾಕಲ್ ಮಾರ್ನಿಂಗ್ ನಲ್ಲಿ ಹಾಲ್ ಎಲ್ರಾಡ್ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಧಾರಣವನ್ನಾಗಿ ಮಾಡುವ 6 ಪ್ರಮುಖ ಅಭ್ಯಾಸಗಳ ಬಗ್ಗೆ ಮಾತನಾಡಿದ್ದಾರೆ. ಊಹಿಸಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ಅನ್ನು ಪರಿಶೀಲಿಸುತ್ತೀರಿ, ಸಾಮಾಜಿಕ ಮಾಧ್ಯಮವನ್ನು ಸ್ಕ್ರೋಲ್ ಮಾಡುತ್ತೀರಿ ಮತ್ತು ದಿನವಿಡೀ ದಣಿದ ಮತ್ತು ಬೇಸರವನ್ನು ಅನುಭವಿಸುತ್ತೀರಿ. ಆದರೆ ನೀವು ಇಂದು ಬೆಳಗ್ಗೆ ಹೊಸ ಶಕ್ತಿ ಮತ್ತು ಹೊಸ ದೃಷ್ಟಿಕೋನದೊಂದಿಗೆ ಪ್ರಾರಂಭಿಸಿದರೆ ನಿಮ್ಮ ಜೀವನ ಎಷ್ಟು ಬದಲಾಗಬಹುದು ಎಂದು ಊಹಿಸಿಕೊಳ್ಳಿ. ಇದು ಯೋಜನೆ ಇಲ್ಲದೆ ಪ್ರತಿದಿನ ಕೆಲಸ ಮಾಡುವ ಉದ್ಯಮಿಯಂತೆ ಮತ್ತು ಇನ್ನೊಬ್ಬರು ತಮ್ಮ ಗುರಿಗಳನ್ನು ಹೊಂದಿಸುವ ಮೂಲಕ ಮತ್ತು ಸ್ವತಃ ಪ್ರೇರಣೆಯ ಮೂಲಕ ಪ್ರತಿದಿನ ಪ್ರಾರಂಭಿಸುವ ಉದ್ಯಮಿಯಂತೆ. ನಿಸ್ಸಂಶಯವಾಗಿ ಇನ್ನೊಬ್ಬ ವ್ಯಕ್ತಿ ಹೆಚ್ಚು ಯಶಸ್ವಿಯಾಗುತ್ತಾನೆ. ನಿಮ್ಮ ಬೆಳಗಿನ ಜಾವವನ್ನು ಉತ್ತಮಗೊಳಿಸಿದರೆ ಇಡೀ ದಿನವು ತನ್ನಿಂದ ತಾನೇ ಉತ್ತಮಗೊಳ್ಳುತ್ತದೆ. ಈ ಆಲೋಚನೆಯೊಂದಿಗೆ ಹಾಲ್ ಎಲ್ರಾಡ್ ನಮ್ಮನ್ನು ಸಾಮಾನ್ಯದಿಂದ ಅಸಾಧಾರಣವಾಗಿಸುವ 6 ಪ್ರಮುಖ ಅಭ್ಯಾಸಗಳನ್ನು ನಮಗೆ ಪರಿಚಯಿಸುತ್ತಾರೆ. ಈ ಅಭ್ಯಾಸಗಳು ಮ್ಯಾಜಿಕ್ ಗಿಂತ ಕಡಿಮೆ ಇಲ್ಲ. ನೀವು ಅವುಗಳಿಗೆ ಒಗ್ಗಿಕೊಳ್ಳುವುದು ಕೇವಲ ಸಮಯದ ವಿಷಯ. ನಿಮ್ಮ ಬೆಳಗ್ಗೆ ಮೌನದಿಂದ ಪ್ರಾರಂಭಿಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಿ ಅಥವಾ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಇದು ನಿಮ್ಮನ್ನು ನಿರಾಳಗೊಳಿಸುತ್ತದೆ ಮತ್ತು ದಿನವಿಡೀ ಓಡುವ ಮೊದಲು ವಿಶ್ರಾಂತಿ ಮಾಡುತ್ತದೆ. ನಂತರ ನೀವು ಏನಾಗಲು ಬಯಸುತ್ತೀರಿ ಎಂಬುದನ್ನು ನಿಮಗೆ ನೆನಪಿಸುವ ಮತ್ತು ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣ ವಿಶ್ವಾಸವಿರುವ ದೃಢೀಕರಣಗಳು ಬರುತ್ತವೆ. ನೀವು ದೃಶ್ಯೀಕರಿಸಿದಾಗ ಅದು ನಿಮ್ಮನ್ನು ನಿಮ್ಮ ಕನಸುಗಳಿಗೆ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ನೀವು ಯಶಸ್ವಿ ಬರಹಗಾರರಾಗಲು ಬಯಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ನಂತರ ನಿಮ್ಮ ಪುಸ್ತಕವು ಪ್ರತಿದಿನ ಹೆಚ್ಚು ಮಾರಾಟವಾಗುವ ಪುಸ್ತಕಗಳ ಪಟ್ಟಿಯಲ್ಲಿರುವುದನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಇದಾದ ನಂತರ ಕೆಲವು ನಿಮಿಷಗಳ ವ್ಯಾಯಾಮವು ನಿಮ್ಮನ್ನು ದೈಹಿಕವಾಗಿ ಸದೃಢರನ್ನಾಗಿಸುವುದಲ್ಲದೆ ಮಾನಸಿಕವಾಗಿಯೂ ಬಲಪಡಿಸುತ್ತದೆ. ಈಗ ಯೋಚಿಸಿ, ನೀವು ಪ್ರತಿದಿನ ಹೊಸದನ್ನು ಓದಿದರೆ, ನಿಮ್ಮ ಆಲೋಚನೆಯನ್ನು ಹೆಚ್ಚಿಸುವ ಯಾವುದಾದರೂ ಒಂದನ್ನು ಓದಿದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಬರಬಹುದು. ಅದಕ್ಕಾಗಿಯೇ ಓದುವುದು ಈ ದಿನಚರಿಯ ಒಂದು ಭಾಗವಾಗಿದೆ. ಮತ್ತು ಕೊನೆಯದಾಗಿ, ಬರೆಯುವುದು ಎಂದರೆ ದಿನಚರಿಯಲ್ಲಿ ಬರೆಯುವುದು, ನಿಮ್ಮ ಭಾವನೆಗಳನ್ನು ಬರೆಯುವುದು, ನಿಮ್ಮ ಆಲೋಚನೆಗಳನ್ನು ಒಂದೇ ಸ್ಥಳದಲ್ಲಿ ಇಡುವುದು, ನಿಮಗೆ ಒಳಗೆ ನೋಡಲು ಮತ್ತು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ನೀವು ಈ 6 ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಂಡರೆ ಪ್ರತಿದಿನ ನೀವು ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸದಿಂದ ಪ್ರಾರಂಭಿಸುತ್ತೀರಿ. ಇದು ಕೇವಲ ದಿನಚರಿಯಲ್ಲ, ಬದಲಾಗಿ ಹೊಸ ಜೀವನದ ಆರಂಭ. ಇದನ್ನು ಅಳವಡಿಸಿಕೊಂಡವರು ತಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತಾರೆ. ಇದು ಸಾಮಾನ್ಯ ಬದಲಾವಣೆ, ಆದರೆ ಇದು ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದನ್ನು ಮಾಡಲು ಬಯಸಿದರೆ AVERS ಅನ್ನು ಜೀವನದಲ್ಲಿ ಬೆಳಗ್ಗಿನ ಭಾಗವನ್ನಾಗಿ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ಮುಂದಿನ ಅಧ್ಯಾಯ: ಕಾರ್ಯನಿರತ ಜನರಿಗೆ 6 ನಿಮಿಷಗಳ ಪವಾಡ. ನಿಮ್ಮ ಬೆಳಗ್ಗೆ ಆರಂಭವಾಗುತ್ತದೆ ಮತ್ತು ಅದು ನಿಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ನಿಮಗೆ ಹೆಚ್ಚು ಸಮಯವಿಲ್ಲದಿದ್ದರೆ ಏನು? ಕಾರ್ಯನಿರತ ಜೀವನ, ಕಚೇರಿ ಜವಾಬ್ದಾರಿಗಳು, ಕುಟುಂಬದ ಅಗತ್ಯಗಳು ಕೇವಲ 6 ನಿಮಿಷಗಳಲ್ಲಿ ನಿಮ್ಮ ಬೆಳಗ್ಗೆ ಮಾಂತ್ರಿಕವಾಗಿಸಬಹುದು ಎಂದು ಯಾರಾದರೂ ಹೇಳಿದರೆ ನೀವು
ಅದನ್ನು ನಂಬುತ್ತೀರಾ? ಇದು ಪವಾಡ ಬೆಳಗಿನ ಮ್ಯಾಜಿಕ್. ಊಹಿಸಿ, ಅಲಾರಾಂ ಆಫ್ ಆದ ನಂತರ ಸ್ನೂಸ್ ಬಟನ್ ಒತ್ತುವ ಬದಲು ನೀವು ಕೇವಲ 6 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿ ಬದಲಾಗುತ್ತದೆ. ಮೊದಲ ನಿಮಿಷದಲ್ಲಿ ನೀವು ಕೆಲವು ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೀರಿ. ಈ ಸಣ್ಣ ಮೌನವು ನಿಮ್ಮ ಮನಸ್ಸಿನ ಮೇಲೆ ಬೀರುವ ಪರಿಣಾಮವೇನೆಂದರೆ ಶಬ್ದದಿಂದ ತುಂಬಿದ ಕೋಣೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ. ಈಗ 2ನೇ ನಿಮಿಷ ಪ್ರಾರಂಭವಾಗುತ್ತದೆ. ನೀವು ನಿಮಗೆ ಕೆಲವು ಸಕಾರಾತ್ಮಕ ವಿಷಯಗಳನ್ನು ಹೇಳಿಕೊಳ್ಳುತ್ತೀರಿ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದೃಢೀಕರಣಗಳು. ನಾನು ಯಶಸ್ವಿಯಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ಕನಸುಗಳನ್ನು ನನಸಾಗಿಸಿ ಕೊಳ್ಳಬಲ್ಲೆ. ನೀವು ಈ ಪದಗಳನ್ನು ಮತ್ತೆ ಮತ್ತೆ ಪುನರಾವರ್ತಿಸಿದಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅವುಗಳನ್ನು ಸತ್ಯವೆಂದು ನಂಬಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವು ಬದಲಾಗಲು ಪ್ರಾರಂಭಿಸುತ್ತದೆ. ನಂತರ 3ನೇ ನಿಮಿಷ ಬರುತ್ತದೆ. ಅಲ್ಲಿ ನೀವು ನಿಮ್ಮ ಜೀವನವನ್ನು ನೀವು ಬಯಸುವ ರೀತಿಯಲ್ಲಿ ನೋಡುತ್ತೀರಿ. ದೃಶ್ಯೀಕರಣ ಎಂದರೆ ಕಲ್ಪಿಸಿಕೊಳ್ಳುವುದು. ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತಿರುವುದನ್ನು ನೋಡುತ್ತೀರಿ. ನಿಮ್ಮ ಗುರಿಗಳನ್ನು ಪೂರೈಸುತ್ತಿರುವಂತೆ ಭಾಸವಾಗುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಆದರೆ ವಿಶ್ವದ ಅತ್ಯಂತ ಯಶಸ್ವಿ ಜನರು ಅಳವಡಿಸಿಕೊಳ್ಳುವ ಮಾನಸಿಕ ತಂತ್ರ. ಈಗ 4ನೇ ನಿಮಿಷ. ಸ್ವಲ್ಪ ಹಗುರವಾದ ವ್ಯಾಯಾಮ ಮಾಡಿ. ದೀರ್ಘವಾದ ವ್ಯಾಯಾಮವಲ್ಲ, ಸ್ವಲ್ಪ ಸ್ಟ್ರೆಚಿಂಗ್ ಅಥವಾ ನಿಮ್ಮ ದೇಹವನ್ನು ಎಚ್ಚರಗೊಳಿಸುವ ಮತ್ತು ಇಡೀ ದಿನಕ್ಕೆ ಸಿದ್ಧಪಡಿಸುವ ಕೆಲವು ಸುಲಭವಾದ ವ್ಯಾಯಾಮ. ಇದು ನಿಮ್ಮ ರಕ್ತ ಪರಿಚಲನೆಯನ್ನು ವೇಗಗೊಳಿಸುತ್ತದೆ ಮತ್ತು ನಿಮ್ಮನ್ನು ತಾಜಾತನದಿಂದ ಅನುಭವಿಸುವಂತೆ ಮಾಡುತ್ತದೆ. ನಂತರ 5ನೇ ನಿಮಿಷ ಬರುತ್ತದೆ. ಅಲ್ಲಿ ನೀವು ಒಳ್ಳೆಯ ಪುಸ್ತಕದಿಂದ ಕೆಲವು ಸಾಲುಗಳನ್ನು ಓದುತ್ತೀರಿ. ಅದು ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತದೆ. ನೀವು ಪ್ರತಿದಿನ ಒಂದು ಪುಟವನ್ನು ಮಾತ್ರ ಓದಿದರೆ ನೀವು 1 ವರ್ಷದಲ್ಲಿ ಡಜನ್ಗಟ್ಟಲೆ ಪುಸ್ತಕಗಳನ್ನು ಓದಬಹುದು ಮತ್ತು ನಿಮ್ಮ ಜ್ಞಾನವು ಹೆಚ್ಚಾಗುತ್ತದೆ. ಕೊನೆಯ ನಿಮಿಷ ಏನೆಂದರೆ 6ನೇ ನಿಮಿಷ. ನೀವು ನಿಮ್ಮ ದಿನಚರಿಯಲ್ಲಿ ಕೆಲವು ಪದಗಳನ್ನು ಬರೆಯುತ್ತೀರಿ. ನಿಮ್ಮ ಆಲೋಚನೆಗಳನ್ನು ಸ್ವಚ್ಛಗೊಳಿಸುತ್ತೀರಿ. ಗೀಚುವುದು ಎಂದರೆ ನಿಮ್ಮ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದು. ಈ ಅಭ್ಯಾಸ ನಿಮ್ಮ ಜೀವನವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 6 ನಿಮಿಷಗಳ ನಂತರ ನೀವು ಮೊದಲಿಗಿಂತ ಹೆಚ್ಚು ಶಕ್ತಿಯುತ ಮತ್ತು ಗಮನ ಹರಿಸುವಿರಿ. ಇದು ಕೇವಲ ಒಂದು ಸಣ್ಣ ಬದಲಾವಣೆಯಾಗಿದೆ, ಆದರೆ ಇದು ಆಳವಾದ ಪರಿಣಾಮವನ್ನು ಬೀರುತ್ತದೆ. ನಿಮಗೆ 1 ಗಂಟೆ ಪೂರ್ತಿ ಸಮಯವಿಲ್ಲದಿದ್ದರೆ ಕೇವಲ 6 ನಿಮಿಷಗಳನ್ನು ನೀಡಿ ಮತ್ತು ನಿಮ್ಮ ಜೀವನವು ಕ್ರಮೇಣ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ನಿಮಗೆ ಹೆಚ್ಚಿನ ಸ್ಫೂರ್ತಿದಾಯಕ ಕಥೆಗಳು ಮತ್ತು ಪುಸ್ತಕ ಸಾರಾಂಶಗಳನ್ನು ತರಬಹುದು. ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಒಂದು ಹೊಸ ಅವಕಾಶ. ಅದನ್ನು ವ್ಯರ್ಥವಾಗಿ ಬಿಡಬೇಡಿ. ಅಧ್ಯಾಯ 7. 30 ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಅಭ್ಯಾಸಗಳನ್ನು ಮಾಡಿಕೊಳ್ಳುವ ನಿಜವಾದ ರಹಸ್ಯವೆಂದರೆ ಬೆಳಗ್ಗೆ ಕೇವಲ ಒಂದು ಅಭ್ಯಾಸವಲ್ಲ, ಬದಲಾಗಿ ನಿಮ್ಮ ಇಡೀ ಜೀವನವನ್ನು ರೂಪಿಸುವ ಪ್ರಬಲ ಪ್ರಕ್ರಿಯೆ. ನಾವು ಹೊಸ ಅಭ್ಯಾಸವನ್ನು ಮಾಡಲು ಬಯಸಿದಾಗ ನಮ್ಮ ಉತ್ಸಾಹವು ಕೆಲವೇ ದಿನಗಳಲ್ಲಿ ಕಡಿಮೆಯಾಗುತ್ತದೆ. ಆದರೆ ಕೆಲವು ಜನರು ತಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬದಲಾವಣೆಯನ್ನು ಹೇಗೆ ತರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? 30 ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಅಭ್ಯಾಸಗಳನ್ನು ಮಾಡಿಕೊಳ್ಳುವುದರ ಹಿಂದೆ ಅಡಗಿರುವ ನಿಜವಾದ ರಹಸ್ಯ ಇದು. ಊಹಿಸಿ, ನೀವು ಬೆಳಗ್ಗೆ ಬೇಗನೆ ಎದ್ದೇಳಲು ನಿರ್ಧರಿಸುತ್ತೀರಿ. ಮೊದಲನೇ ದಿನ ನೀವು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ. 2ನೇ ದಿನ ನೀವು ಹೇಗೋ ಎಚ್ಚರಗೊಳ್ಳುತ್ತೀರಿ. ಆದರೆ 3ನೇ ಅಥವಾ 4ನೇ ದಿನ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಲ್ಪ ಹೆಚ್ಚು ನಿದ್ರೆ ಮಾಡಲು ಹೇಳುತ್ತದೆ. ಅದು ಅಪ್ರಸ್ತುತವಾಗುತ್ತದೆ ಮತ್ತು ನಿಮ್ಮ ಹೊಸ ಅಭ್ಯಾಸದ ಅಂತ್ಯವು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಆದರೆ ನೀವು ಇದನ್ನು ಕೇವಲ 30 ದಿನಗಳವರೆಗೆ ಮಾಡಲು ಸಾಧ್ಯವಾದರೆ ಅದು ನಿಮ್ಮ ಜೀವನದ ಒಂದು ಭಾಗವಾಗಬಹುದು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಮೊದಲ 10 ದಿನಗಳು ಅತ್ಯಂತ ಕಷ್ಟಕರವಾದವು. ನಿಮ್ಮ ದೇಹ ಮತ್ತು ಮನಸ್ಸು 2 ಬದಲಾವಣೆಗಳನ್ನು ವಿರೋಧಿಸುವ ಸಮಯ ಇದು. ಬೆಳಗ್ಗೆ ಎದ್ದೇಳುವುದೇ ಯುದ್ಧದಂತೆ ಭಾಸವಾದಾಗ ಇದು ಹೋರಾಟ. ಆದರೆ ನೆನಪಿಡಿ, ಇದು ಕೇವಲ ಮಾನಸಿಕ ಬೆಲೆ. ನೀವು ಈ ಕಷ್ಟದ ಸಮಯವನ್ನು ದಾಟಿದರೆ ನೀವು ಮೊದಲಿಗಿಂತ ಬಲಶಾಲಿಯಾಗುತ್ತೀರಿ. ಮುಂದಿನ 10 ದಿನಗಳಲ್ಲಿ ವಿಷಯಗಳು ಸ್ವಲ್ಪ ಸುಲಭವಾಗುತ್ತದೆ. ಅಭ್ಯಾಸಗಳು ಕ್ರಮೇಣ ಸ್ಥಿರವಾಗುತ್ತವೆ. ಆದರೆ ಇನ್ನೂ ನಿಮ್ಮ ಮನಸ್ಸು ಕೆಲವೊಮ್ಮೆ ನಿಮ್ಮನ್ನು ಹಳೆಯ ಮಾದರಿಗೆ ಎಳೆಯಲು ಪ್ರಯತ್ನಿಸುತ್ತದೆ. ನೀವು ಇದನ್ನು ಏಕೆ ಮಾಡುತ್ತಿದ್ದೀರಿ ಎಂಬುದನ್ನು ನೀವೇ ನೆನಪಿಸಿಕೊಳ್ಳಬೇಕಾದ ಸಮಯ ಇದು. ಪ್ರತಿದಿನ ನಿಮ್ಮ ಗುರಿಯನ್ನು ನಿಮ್ಮ ಕಣ್ಣುಗಳ ಮುಂದೆ ಇಟ್ಟುಕೊಳ್ಳಿ. ನೀವು ಕೊನೆಯ 10 ದಿನಗಳನ್ನು ತಲುಪಿದಾಗ ನಿಮ್ಮ ಅಭ್ಯಾಸವು ಈಗ ನಿಮ್ಮ ಜೀವನದ ಒಂದು ಭಾಗವಾಗಿದೆ. ಈಗ ಬೇಗ ಎದ್ದೇಳುವುದು ಅಥವಾ ಹೊಸ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ನಿಮಗೆ ಕಷ್ಟವಲ್ಲ, ಬದಲಾಗಿ ಅದು ನೈಸರ್ಗಿಕ ಪ್ರಕ್ರಿಯೆ. ಈ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗುತ್ತದೆ ಎಂದು ನೀವು ಭಾವಿಸಲು ಪ್ರಾರಂಭಿಸುತ್ತೀರಿ. ಈ ಇಡೀ ಪ್ರಕ್ರಿಯೆಯು ಬೆಳಗ್ಗೆ ಬೇಗನೆ
ಎದ್ದೇಳುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ವ್ಯಾಯಾಮ, ಒಳ್ಳೆಯ ಪುಸ್ತಕಗಳನ್ನು ಓದುವುದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಸಕಾರಾತ್ಮಕ ಬದಲಾವಣೆಯನ್ನು ತರುವುದು, ಯಾವುದೇ ಒಳ್ಳೆಯ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದು. ಬದಲಾವಣೆ ಕಷ್ಟಕರವಲ್ಲ, ಆದರೆ ಒಂದು ಪ್ರಕ್ರಿಯೆ ಎಂದು ನೀವು ಅರ್ಥ ಮಾಡಿಕೊಂಡಾಗ ನೀವು ಯಾವುದೇ ದಿಕ್ಕಿನಲ್ಲಿ ಮುಂದುವರಿಯಬಹುದು. ನೆನಪಿಡಿ, ಅಭ್ಯಾಸಗಳು ನಮ್ಮನ್ನು ರೂಪಿಸುತ್ತವೆ ಅಥವಾ ಮುರಿಯುತ್ತವೆ. ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ನೀವು ಬಯಸಿದರೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಅಭ್ಯಾಸಗಳನ್ನು ನೀವು ಅಳವಡಿಸಿಕೊಳ್ಳಬೇಕು. ಆದ್ದರಿಂದ ಇಂದು ಹೊಸದನ್ನು ಪ್ರಾರಂಭಿಸಿ ಮತ್ತು 30 ದಿನಗಳವರೆಗೆ ನಿಮ್ಮೊಳಗೆ ಅಂತಹ ಬದಲಾವಣೆಯನ್ನು ತನ್ನಿ. ಅದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಅಧ್ಯಾಯ 8: ಜೀವನ ಪರಿವರ್ತನೆ ಸವಾಲು. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನವನ್ನು ಬದಲಾಯಿಸುವ ಕನಸು ಕಾಣುತ್ತಾನೆ, ಆದರೆ ನಾವು ನಮ್ಮದೇ ಆದ ಸೌಕರ್ಯ ವಲಯದಲ್ಲಿ ಸಿಲುಕಿಕೊಂಡಾಗ ಸಮಸ್ಯೆ ಬರುತ್ತದೆ. ಮಿರಾಕಲ್ ಮಾರ್ನಿಂಗ್ ನ 30 ದಿನಗಳವರೆಗೆ ನೀವು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಅನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ತರಬಹುದಾದ ಬದಲಾವಣೆ ಇದು. ಪ್ರಾರಂಭಿಕ ಕೆಲವು ದಿನಗಳ ಸ್ವಲ್ಪ ಕಷ್ಟಕರವಾಗುತ್ತದೆ. ಬೆಳಗ್ಗೆ ಬೇಗನೆ ಎದ್ದೇಳುವುದು ಸುಲಭವಲ್ಲ ಎಂದು ಅನಿಸುತ್ತದೆ. ದೇಹವು ಸೋಮಾರಿತನವನ್ನು ಅನುಭವಿಸುತ್ತದೆ ಮತ್ತು ಮನಸ್ಸು ನೆಪಗಳನ್ನು ಹೇಳಲು ಪ್ರಾರಂಭಿಸುತ್ತದೆ. ಆದರೆ ಇದು ನಿಮ್ಮನ್ನು ತಡೆಯಲು ಪ್ರಯತ್ನಿಸುವ ನಿಮ್ಮ ಹಳೆಯ ಅಭ್ಯಾಸಗಳ ಹಿಡಿತ ಮಾತ್ರ. ನೀವು ಈ ಆರಂಭಿಕ ಹೋರಾಟವನ್ನು ಜಯಿಸಿದಾಗ ಯಶಸ್ಸಿನತ್ತ ಸಾಗುವ ಆತ್ಮವಿಶ್ವಾಸದಿಂದ ತುಂಬಿದ ಹೊಸ ಅನುಭವವನ್ನು ನೀವು ಪಡೆಯುತ್ತೀರಿ. ಪ್ರತಿದಿನ ನಿಮ್ಮ ಕಣ್ಣುಗಳು ಒಂದು ಉದ್ದೇಶದಿಂದ ತೆರೆದುಕೊಳ್ಳುತ್ತವೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಧ್ಯಾನ ಮಾಡುತ್ತೀರಿ, ಅದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನೀವು ನಿಮ್ಮ ಕನಸುಗಳನ್ನು ಪುನರಾವರ್ತಿಸುತ್ತೀರಿ, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುವ ನಿಮ್ಮ ಗುರಿಯನ್ನು ನೀವು ಕಲ್ಪಿಸಿಕೊಳ್ಳಿ. ನಿಮ್ಮ ದೇಹವನ್ನು ಕ್ರಿಯಾಶೀಲವಾಗಿಡಲು ನೀವು ವ್ಯಾಯಾಮ ಮಾಡುತ್ತೀರಿ, ಅದು ನಿಮ್ಮನ್ನು ದಿನವಿಡೀ ಚೈತನ್ಯಪೂರ್ಣವಾಗಿರಿಸುತ್ತದೆ. ನೀವು ಕೆಲವು ಪುಟಗಳನ್ನು ಓದುತ್ತೀರಿ, ಅದು ನಿಮಗೆ ಹೊಸ ಆಲೋಚನೆಗಳು ಮತ್ತು ಹೊಸ ದೃಷ್ಟಿಕೋನಗಳನ್ನು ನೀಡುತ್ತದೆ. ತದನಂತರ ನೀವು ನಿಮ್ಮ ಆಲೋಚನೆಗಳನ್ನು ಬರೆಯುತ್ತೀರಿ, ಅದು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ. ಕ್ರಮೇಣ ಈ ಪ್ರಕ್ರಿಯೆಯು ನಿಮ್ಮ ಜೀವನದ ಒಂದು ಭಾಗವಾಗುತ್ತದೆ. ಹಳೆಯ ಅಭ್ಯಾಸಗಳು ನಿಮ್ಮ ದೊಡ್ಡ ಶಕ್ತಿಯಾಗುತ್ತವೆ. ನೀವು ಪ್ರತಿದಿನ ಬೆಳಗ್ಗೆ ಒಳ್ಳೆಯದನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಉತ್ಪಾದಕತೆ ಹೆಚ್ಚಾಗುತ್ತದೆ, ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಮುಖ್ಯವಾಗಿ ನಿಮ್ಮ ಸ್ವಾಭಿಮಾನ ಹೆಚ್ಚಾಗುತ್ತದೆ. ಬದಲಾವಣೆ ಸುಲಭವಲ್ಲ, ಆದರೆ ಅಸಾಧ್ಯವಲ್ಲ. ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಣ್ಣ ವಿಷಯಗಳನ್ನು ಅಳವಡಿಸಿಕೊಳ್ಳುವುದು ಮಾತ್ರ ಮುಖ್ಯ. ಈ 30 ದಿನಗಳ ಸವಾಲನ್ನು ನೀವು ಪೂರ್ಣಗೊಳಿಸಿದಾಗ ನಿಜವಾದ ಮ್ಯಾಜಿಕ್ ನಿಮ್ಮೊಳಗೆ ಇದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಹಾಗಾದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ನಿರ್ಮಿಸಲು ನೀವು ಸಿದ್ಧರಿದ್ದೀರಾ? ನೀವು ಯಾವಾಗಲೂ ಇರಬೇಕೆಂದು ಬಯಸುವ ವ್ಯಕ್ತಿಯಾಗಲು ನೀವು ಸಿದ್ಧರಿದ್ದೀರಾ? ಹೌದು ಎಂದಾದರೆ ಈ ಸವಾಲನ್ನು ಸ್ವೀಕರಿಸಿ ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನೋಡಿ. ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಹೊಸ ಅವಕಾಶವನ್ನು ತರುತ್ತದೆ, ಅದನ್ನು ವ್ಯರ್ಥ ಮಾಡಬೇಡಿ. ಹಾಗಾದರೆ ಸ್ನೇಹಿತರೆ, ದಿ ಮಿರಾಕಲ್ ಮಾರ್ನಿಂಗ್ ಕೇವಲ ಒಂದು ಪುಸ್ತಕವಲ್ಲ, ಬದಲಾಗಿ ಒಂದು ಹೊಸ ಆರಂಭ. ನೀವು ನಿಮ್ಮ ಬೆಳಗ್ಗಿನ ಸಮಯವನ್ನು ಬದಲಾಯಿಸಿದರೆ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಬೆಳಗ್ಗೆಯನ್ನು ಉತ್ತಮಗೊಳಿಸಲು ನೀವು ಸಿದ್ಧರಿದ್ದೀರಾ? ಹೌದು ಎಂದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ಮೊದಲು ಯಾವ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲಿದ್ದೀರಿ ಎಂಬುದನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು